ಆಕಾಶವಾಣಿ ಕಲಬುರಗಿ. ಮಕ್ಕಳ ಕಾರ್ಯಕ್ರಮ ನಂದನ ನಂದನ ನಂದನ. ರಾವೂರಿನ ಸಚ್ಚಿದಾನಂದ ಪ್ರೌಢಶಾಲೆಯ ಮಕ್ಕಳಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮ. ಆರಂಭದಲ್ಲಿ ಶಿಕ್ಷಕರ ಕುರಿತು ಹಾಡು. ರಶ್ಮಿತಾ ಗುರುಲಿಂಗಯ್ಯ 9ನೇ ತರಗತಿ ವಿದ್ಯಾರ್ಥಿನಿಯಿಂದ. ಕಾಡಗಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯ ಮಾಡಿದರು, ನಿನಗೂ ಗುರಿದೆ ಸಾಧಿಸು ಛಲದಿಂದ ಎನ್ನುತ್ತ ಸ್ಫೂರ್ತಿಯ ನೀಡಿದರು. ಅಕ್ಷರ ಕಲಿಸಿ ಜ್ಞಾನವ ನೀಡಿದ ಶಿಕ್ಷಕರೇ ನಿಮಗೆ ಶಿರಬಾಗುವೆ, ನನ್ನ ಹೃದಯಾಂತರಾಳದಿ ವಂದಿಸುವೆ. ಕಾಡಗಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯ ಮಾಡಿದರು, ನಿನಗೂ ಗುರಿದೆ ಸಾಧಿಸು ಛಲದಿಂದ ಎನ್ನುತ್ತ ಸ್ಫೂರ್ತಿಯ ನೀಡಿದರು. ವಿದ್ಯೆಯ ನೀಡಿ ಬುದ್ಧಿಯ ತೀಡಿ ಶಾಂತಿ ಸಹನೆಯ ಕಲಿಸಿದರು. ದೇಶ ಪ್ರೇಮವ ಸ್ನೇಹ ಸೌಹಾರ್ದವ ತಿಳಿಸಿ ಕಣ್ಣನು ತೆರೆಸಿದರು. ಭಯದಿಂದ ಸೊರಗಿ ನಾಳಲು ಧೈರ್ಯವ ನನ್ನಲ್ಲಿ ತುಂಬಿದರು. ಕಷ್ಟ ಸೋಲು ಏನೇ ಬರಲಿ ಧೃತಿಗೆಡಬೇಡ ಎಂದರು. ಜ್ಞಾನದ ಸವಿಯನು ಉಣಿಸಿ ನನ್ನಲ್ಲಿ ಜೀವನ ಪಾಠವ ತಿಳಿಸಿದರು. ನನ್ನ ಪ್ರೀತಿಯ ನಲ್ಮೆಯ ಶಿಕ್ಷಕರು, ನನ್ನ ಪ್ರೀತಿಯ ನಲ್ಮೆಯ ಶಿಕ್ಷಕರು. ಕಾಡಗಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯ ಮಾಡಿದರು, ನಿನಗೂ ಗುರಿದೆ ಸಾಧಿಸು ಛಲದಿಂದ ಎನ್ನುತ್ತ ಸ್ಫೂರ್ತಿಯ ನೀಡಿದರು. ನಮ್ಮ ಏಳಿಗೆಗಾಗಿ ವಿದ್ಯಾದಾನವ ಮಾಡಿ ವಿದ್ಯಾವಂತರ ನಮ್ಮ ಮಾಡಿದರು. ಶಿಸ್ತನು ಕಲಿಸಿ ಸುಜ್ಞಾನವ ನೀಡಿ ಸನ್ನಡತೆಯಲ್ಲಿ ನಡೆಸಿದರು. ಹಾಡುತ್ತ ನಲಿಯುತ್ತ ನಮ್ಮ ಈ ಪ್ರೀತಿ ಮಮತೆಯ ತೋರಿ ಬೆಳೆಸಿದರು. ಮರೆಯಲುಂಟೆ ನಿಮ್ಮನು ನಾವು, ನೀವೇ ನಮಗೆ ದೇವರು. ಶಿಕ್ಷಕರ ದಿನಾಚರಣೆಯ ಈ ಶುಭ ದಿನ ನಿಮಗೆ ನಮ್ಮ ಶುಭಾಶಯವು. ನಮಗಿರಲಿ ನಿಮ್ಮಯ ಹಾರೈಕೆಯು. ಕಾಡಗಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯ ಮಾಡಿದರು, ನಿನಗೂ ಗುರಿದೆ ಸಾಧಿಸು ಛಲದಿಂದ ಎನ್ನುತ್ತ ಸ್ಫೂರ್ತಿಯ ನೀಡಿದರು. ಅಕ್ಷರ ಕಲಿಸಿ ಜ್ಞಾನವ ನೀಡಿದ ಶಿಕ್ಷಕರೇ ನಿಮಗೆ ಶಿರಬಾಗುವೆ, ನನ್ನ ಹೃದಯಾಂತರಾಳದಿ ವಂದಿಸುವೆ, ನನ್ನ ಹೃದಯಾಂತರಾಳದಿ ವಂದಿಸುವೆ. ಈಗ ಶಿಕ್ಷಕರ ಕುರಿತು ಕವನ ವಾಚನ. ಅರ್ಚನಾ ಚೆನ್ನಬಸಪ್ಪ 9ನೇ ತರಗತಿ ವಿದ್ಯಾರ್ಥಿನಿಯಿಂದ. ನನ್ನ ಕವನದ ಶೀರ್ಷಿಕೆ ಮಾರ್ಗದರ್ಶಕ. ಗುರುವಿನ ಸ್ಥಾನವದು ಬಲು ಪವಿತ್ರವಾದದ್ದು. ಮಾಡುವವರು ಅವರು ನಿಸ್ವಾರ್ಥದಿಂದ ಸೇವೆಯನ್ನು. ಕಲ್ಲನ್ನು ಕೆತ್ತುತ್ತಾ ಶಿಲ್ಪಿ ಕಡೆದ ಸುಂದರ ಮೂರ್ತಿ, ಗುರು ಮಕ್ಕಳಲ್ಲಿ ತುಂಬುವನು ಜ್ಞಾನ ಸಾಮರ್ಥ್ಯದ ಸ್ಫೂರ್ತಿ. ಅಂಧಕಾರದ ಇರುಳನ್ನು ದೂರ ಮಾಡುತ್ತಾ ಸುಜ್ಞಾನದ ಕಡೆಗೆ ಕರೆದೊಯ್ದ ಸನ್ಮಾರ್ಗವ ತೋರುತ್ತಾ, ನೀತಿ ನಿಯಮ ಸಂಸ್ಕಾರ ಕಲಿಸಿ ಶಿಸ್ತಿನಡೆ ಸಾಗಲು ದಾರಿ ತೋರಿ ನಡೆಸುವ ಮಾರ್ಗದರ್ಶಕರು ಅವರು.
ರಾಷ್ಟ್ರ ಭವಿಷ್ಯದ ನಿರ್ಮಾಣದ ಸಾಧಕರು, ದೇಶದ ಪ್ರಗತಿಗೆ ಕಾರಣರಾದವರು ಶಿಕ್ಷಕರು. ಎಲ್ಲ ವ್ಯವಸ್ಥೆಗಳಿಗೂ ಶಿಕ್ಷಣವೇ ಬುನಾದಿಯು. ಪಾಠ ಬೋಧಿಸಿ ಬಯಸುವರು ಮಕ್ಕಳ ಏಳ್ಗೆಯನ್ನು. ಗುರುವಿನ ನುಡಿ ದಾರಿದೀಪವಾಗಿ ಬೆಳಗುವುದು, ತಪ್ಪುಗಳನ್ನು ತಿದ್ದಿ ಅಭಿವೃದ್ಧಿ ಪಥದೆಡೆ ಸಾಗಲು ಉತ್ತೇಜನ ನೀಡುತ್ತಾ ಸಕಲ ಶಾಸ್ತ್ರಗಳನ್ನು ಬಲ್ಲವರು. ಕರಜೋಡಿಸಿ ವಂದಿಸುವೆ ಶಿಕ್ಷಕರೇ ಗುರು ಬ್ರಹ್ಮನೆಂದು. ಈಗ ಶಿಕ್ಷಕರ ಕುರಿತು ಇನ್ನೊಂದು ಕವನ ವಾಚನ. ಮಹಾಲಕ್ಷ್ಮಿ ಶಿವಕುಮಾರ್ 9ನೇ ತರಗತಿ ವಿದ್ಯಾರ್ಥಿನಿಯಿಂದ. ನನ್ನ ಕವನದ ಶೀರ್ಷಿಕೆ ಗುರು. ಎತ್ತಲೂ ಸಾಗುತ್ತಿದ್ದ ಈ ಜೀವನದ ಹಾದಿಯಲ್ಲಿ ಸರಿದಾರಿಯ ತೋರಿ ಜ್ಞಾನದ ದಿವಿಗೆಯ ಬೆಳಗಿದ ಗುರು ನೀವು. ಸರಿದಾರಿಯ ತೋರಿ ಜ್ಞಾನದ ದಿವಿಗೆಯ ಬೆಳಗಿದ ಗುರು ನೀವು. ತಪ್ಪು ಮಾಡಿದಾಗ ಮಾತಲ್ಲೇ ಶಿಕ್ಷಿಸಿ ಕ್ಷಮಿಸಿ ತಿದ್ದಿ ನಡೆದಾಗ ಮನದಲ್ಲೇ ಆನಂದಿಸಿದ ಶಿಕ್ಷಕ ನೀವು. ತಿದ್ದಿ ನಡೆದಾಗ ಮನದಲ್ಲೇ ಆನಂದಿಸಿದ ಶಿಕ್ಷಕ ನೀವು. ಅಕ್ಕರೆಯಿಂದ ಅಕ್ಷರ ಕಲಿಸಿ ಜಗದ ಶ್ರೇಷ್ಠರ ವಿಚಾರ ತಿಳಿಸಿ ನಾವು ಅವರಂತಾಗಬೇಕೆಂದು ಪ್ರೇರೇಪಿಸಿದವರು ನೀವು. ನಾವು ಅವರಂತಾಗಬೇಕೆಂದು ಪ್ರೇರೇಪಿಸಿದವರು ನೀವು. ನುಡಿಯೊಂದಿಗೆ ಉತ್ತಮ ಮೌಲ್ಯಗಳನ್ನು ಪರಿಚಯಿಸಿ ಬೋಧನೆಯ ಮೂಲಕ ಸಾಧನೆಯ ದಾರಿ ತೋರಿದವರು ನೀವು. ಬೋಧನೆಯ ಮೂಲಕ ಸಾಧನೆಯ ದಾರಿ ತೋರಿದವರು ನೀವು. ಪೋಷಕರಂತೆ ಪ್ರೀತಿ ತೋರಿ ಸ್ನೇಹಿತರಂತೆ ಜೊತೆಗೂಡಿ ಪ್ರತಿ ಸೋಲು ಗೆಲುವಿನಲ್ಲಿ ಧೈರ್ಯ ತುಂಬಿದವರು ನೀವು. ಪ್ರತಿ ಸೋಲು ಗೆಲುವಿನಲ್ಲಿ ಧೈರ್ಯ ತುಂಬಿದವರು ನೀವು. ನಿಮಗುಂಟು ಎಣಿಕೆಗೆ ಸಿಗದ ಶಿಷ್ಯ ವೃದ್ಧ, ಅದರಲ್ಲಿ ನಾನೊಂದು ಚುಕ್ಕಿ ಎಂಬುದು ಪರಮಾನಂದ. ಅದರಲ್ಲಿ ನಾನೊಂದು ಚುಕ್ಕಿ ಎಂಬುದು ಪರಮಾನಂದ. ಈಗ ಶಿಕ್ಷಕರ ಕುರಿತು ಇನ್ನೊಂದು ಕವನ ವಾಚನ. ಶಿವರಾಜ್ ಮಲ್ಲಿನಾ ತಳವಾರ್ 9ನೇ ತರಗತಿಯ ವಿದ್ಯಾರ್ಥಿಯಿಂದ. ನನ್ನ ಕವನದ ಶೀರ್ಷಿಕೆ ಗುರುಗಳು. ಗುರುಗಳು ಜೊತೆಗೆ ನಿಂತು ತಪ್ಪುಗಳನ್ನು ತಿದ್ದುವರು, ಸರಿ ತಪ್ಪಿನ ನಡುವಿನ ಅಂತರ ತಿಳಿಸುವರು, ಒಳಿತು ಕೆಡುಕುಗಳ ಪರಿಣಾಮ ಹೇಳುವರು, ಅಂತರಂಗ ಅರಿಯಲು ದಾರಿ ಮಾಡಿದವರು. ಇವರೇ ನಮ್ಮ ಗುರುಗಳು. ಸಮಾಜದ ಆರೋಗ್ಯ ಕಾಪಾಡುವವರು, ಭವಿಷ್ಯದ ನಾಗರಿಕರನ್ನು ರೂಪಿಸುವವರು, ಅಂಧಕಾರ ಕಳೆಯಲು ಹಣತೆ ಹಚ್ಚುವರು, ಶಾಂತಿಯ ಮಂತ್ರವನ್ನು ಪಠಿಸುವರು. ಇವರೇ ನಮ್ಮ ಗುರುಗಳು. ಸಾಧು ಸಂತರ ಹೆಜ್ಜೆಗಳಲ್ಲಿ ನಡೆಯುವರು, ಪಾಲಕ ಪೋಷಕರ ಪೋಷಾಕು ತೊಟ್ಟವರು, ಸರಳತೆಗೆ ಮತ್ತೊಂದು ಹೆಸರಿವರು, ದೇಶದ ಜವಾಬ್ದಾರಿ ಹೊತ್ತ ಸೈನಿಕರಿವರು. ಇವರೇ ನಮ್ಮ ಗುರುಗಳು. ಅನುದಿನವೂ ಶಿಕ್ಷಕರನ್ನು ನಂಬಿಸೋಣ, ಅವರು ಹಾಕಿದ ದಾರಿಯಲ್ಲಿ ನಡೆಯೋಣ. ಗುರುಗಳ ಪ್ರೀತಿಯು ಅಮೃತದಂತೆ, ಜೀವನಕ್ಕೆ ಸಾರ್ಥಕತೆಯನ್ನು ತರೋಣ. ಗುರುಗಳ ಹೆಸರನ್ನು ಉಳಿಸಿ ಬೆಳೆಸೋಣ. ಜೊತೆಗೆ ನಿಂತು ತಪ್ಪುಗಳನ್ನು ತಿದ್ದುವರು, ಸರಿ ತಪ್ಪಿನ ನಡುವಿನ ಅಂತರ ತಿಳಿಸುವರು. ಇವರೇ ನಮ್ಮ ಗುರುಗಳು. ಈಗ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಕುರಿತು ಭಾಷಣ. ಅಕ್ಷತಾ ಕಂಡೆಪ್ಪ 9ನೇ ತರಗತಿಯ ವಿದ್ಯಾರ್ಥಿನಿಯಿಂದ. ಡಾಕ್ಟರ್ ಎಸ್ ರಾಧಾಕೃಷ್ಣನವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರು, ದಾರ್ಶನಿಕರು ಹೌದು. ಆಧ್ಯಾತ್ಮಿಕ ಸಂಪತ್ತನ್ನು, ಬೌದ್ಧಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟರು. ರಾಧಾಕೃಷ್ಣನವರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಸಾಮಾನ್ಯ ಶಕ 1888 ಸೆಪ್ಟೆಂಬರ್ 5 ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಪತ್ನಿ ಶಿವಕಾಮು ರಾಧಾಕೃಷ್ಣನವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಇವರು ತಿರುಪತಿಯ ಹಾರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು. ಕಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂಥ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ,
ವಿದ್ಯಾರ್ಥಿಗಳೆಲ್ಲರಿಗೂ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು. ರಾಧಾಕೃಷ್ಣನವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿನ ಕುದುರೆಯನ್ನು ಕಟ್ಟಿರಲಿಲ್ಲ. ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಹೊರಗುದಿಂಬು ಹಾಗೂ ರಕ್ತಗಂಬಳಿಗಳಿಂದ ಹಾಸಿ ಮಲಗುವ ಸೀಟನ್ನು, ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರಕದಿಂದ ಅದೆಷ್ಟು ಜನ ಅತ್ತರೋ. ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಲ್ಲಿಯೂ ನೀರು ತಂದಿತು. ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನವರ ಜನ್ಮದಿನವನ್ನು 1962ರ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು. ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಾಸ್ಟಲ್ ವ್ಯೂ ಆಫ್ ಲೈಫ್, ಈಸ್ಟ್ ಆ್ಯಂಡ್ ವೆಸ್ಟ್ ರಿಲಿಜನ್ ಇವು ಇವರ ಪ್ರಮುಖ ಕೃತಿಗಳು. 1952ರಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು. 1962ರ ಮೇ 11ರಂದು ರಾಷ್ಟ್ರಪತಿಯಾಗಿ ಚುನಾಯಿತರಾಗಿ 5 ವರ್ಷಗಳ ನಂತರ 1967ರಲ್ಲಿ ನಿವೃತ್ತರಾದರು. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ 1954ರಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು. ಹಾಗೆಯೇ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹೌದು. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕರು ಇವರು. ರಾಧಾಕೃಷ್ಣನವರು 86ನೇ ವಯಸ್ಸಿನಲ್ಲಿ, ಅಂದರೆ ಏಪ್ರಿಲ್ 17, 1975ರಲ್ಲಿ ತಮಿಳುನಾಡಿನಲ್ಲಿ ನಿಧನರಾದರು. ಈಗ ಶಿಕ್ಷಕರ ಮಹತ್ವದ ಕುರಿತು ಭಾಷಣ ಕೇಳೋಣ. ಅರ್ಬಿಯಾ ಗುಲಾಮ್ ರಿಯಾಜ್ 9ನೇ ತರಗತಿಯ ವಿದ್ಯಾರ್ಥಿನಿಯಿಂದ. ದೀಪ ತಾನು ಉರಿದು ಜಗತ್ತಿಗೆ ಬೆಳಕು ನೀಡುವ ಹಾಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವ ಪ್ರತಿಯೊಬ್ಬ ಗುರುವಿಗೂ ನನ್ನ ಅನಂತ ನಮನಗಳು. ಸ್ನೇಹಿತರೆ, ಹಿರಿಯರೇ, ತಮ್ಮೆಲ್ಲರಿಗೂ ತಿಳಿದಂತೆ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದಂದು ಆಚರಿಸಲಾಗುತ್ತದೆ. ಇವರಿಗೆ ಶಿಕ್ಷಕರ ಬಗ್ಗೆ ತುಂಬ ಗೌರವವಿತ್ತು. ಇವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲು ತಿಳಿಸಿದರು. ನಮ್ಮ ದೇಶದ ಶಿಕ್ಷಣ ಕ್ಷೇತ್ರಕ್ಕೊಂದು ಉತ್ತಮವಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ, ತತ್ವಜ್ಞಾನ, ದೇಶದ ಅಭಿವೃದ್ಧಿಗಾಗಿ ಜೀವನವನ್ನು ಮುಡುಪಾಗಿಟ್ಟುವರು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಆದ್ದರಿಂದ ಇವರು ಭಾರತೀಯರ ಮನದಲ್ಲಿ ಅಚ್ಚಳಿಯ ಛಾಪು ಮೂಡಿಸಿದರು. ಇವರು ಓರ್ವ ಶ್ರೇಷ್ಠ ಶಿಕ್ಷಣ ತಜ್ಞರಾದರು. ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ನೇ ತಾರೀಖನ್ನು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಮಹತ್ವದ ವಿಷಯವೆಂದರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತ ದೇಶದ 2ನೇ ರಾಷ್ಟ್ರಪತಿಯಾಗಿ ಹಾಗೂ ದೇಶದ ಮೊದಲನೇ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಶಿಕ್ಷಕರು ಉತ್ತಮ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಾಮಾಜಿಕ ಚಿಂತನೆ, ಕಳಕಳಿಯ ಹೊಂದಿರುವವರೇ ಉತ್ತಮ ಶಿಕ್ಷಕರು. ಸದೃಢ ಸಮಾಜದ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಕರ ಕೊಡುಗೆ ಅತಿ ಮಹತ್ವವಾದುದು. ಉತ್ತಮ ಶಿಕ್ಷಕರು ಕೇವಲ ಪುಸ್ತಕದಲ್ಲಿನ ಪಾಠವನ್ನು ಮಾತ್ರ ಹೇಳುವುದಿಲ್ಲ, ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು, ಬೆಂಬಲವನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳು ತಪ್ಪು ಮಾಡಿದರೆ ಅದನ್ನು ಸೂಕ್ಷ್ಮವಾಗಿ ತಿದ್ದುತ್ತಾರೆ. ವಿದ್ಯಾರ್ಥಿಗಳು ದೇಶದ ಉತ್ತಮ ಪ್ರಜೆಯಾಗಲು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಜೀವನದಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವುದನ್ನು ಕಲಿಸುವವರು ಶಿಕ್ಷಕರು. ಇಂತಹ ಉತ್ತಮ ಶಿಕ್ಷಕರನ್ನು ನಾವೆಲ್ಲರೂ ಪಡೆದಿದ್ದೇವೆ. ಅಷ್ಟೇ ಅಲ್ಲದೆ ಸದ್ಗುಣಗಳನ್ನು ಕಲಿಸುವ ಶಿಕ್ಷಕರು ನಮ್ಮ ಏಳಿಗೆಗೆ ಬೆನ್ನೆಲುಬು ಎಂದು ಹೇಳಲು ತಪ್ಪಾಗಲಾರದು. ಇವರಿಗೆ ನಾವು ಜೀವನ ಪರ್ಯಂತ ಚಿರಋಣಿಯಾಗಿರಬೇಕು. ನಮ್ಮ ಜೀವನದಲ್ಲಿ ಬಹಳಷ್ಟು ಶಿಕ್ಷಕರು ಬಂದು ಹೋಗುತ್ತಾರೆ. ನಮಗೆ ಒಂದೊಂದು ಅಕ್ಷರ ಕಲಿಸಿದವರು ಸಹ ನಮ್ಮ ಶ್ರೇಷ್ಠ ಶಿಕ್ಷಕರೇ. ನೀತಿ ಪಾಠ ಕಲಿಸಿದವರು ಸಹ ಶಿಕ್ಷಕರೇ. ಜೀವನ ತನ್ನ ಅನುಭವಗಳಿಂದ ಶಿಕ್ಷಣವನ್ನು ಕಲಿಯುತ್ತದೆ.
ನಮ್ಮ ಜೀವನಕ್ಕೆ ಉತ್ತಮ ಅನುಭವವಾದ ಶಿಕ್ಷಣವನ್ನು ನೀಡುವ ಎಲ್ಲವೂ ಸಹ ನಮಗೆ ಶಿಕ್ಷಕರೇ. ಸ್ನೇಹಿತರೆ, 2020 ಮಾರ್ಚ್ನಿಂದಲೂ ಸಹ ಕೊರೋನಾ ಎಂಬ ಮಹಾಮಾರಿ ಶಿಕ್ಷಣ ವ್ಯವಸ್ಥೆಯನ್ನು ಹದಗೆಡಿಸಿತು. ಇಂತಹ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಶಿಕ್ಷಕರು ತಮ್ಮ ಪ್ರಾಣವನ್ನು ಹಂಗು ತೊರೆದು ಕಲಿಸಲು ಆಸಕ್ತಿ ತೋರಿದರು. ಇಂತಹ ಶಿಕ್ಷಕರನ್ನು ಪಡೆದ ನಾವೇ ಭಾಗ್ಯವಂತರು. ಶಿಕ್ಷಕ ಅನ್ನೋದು ಕೇವಲ ಬರೀ 3 ಅಕ್ಷರಗಳ ಪದವಲ್ಲ. ಈಗ ಶಿಕ್ಷಕರ ಕುರಿತು ಕಿರುನಾಟಕ. ಶಿಕ್ಷಕನ ಪಾತ್ರದಲ್ಲಿ ರಾಕೇಶ್ ಮಹಾದೇವಪ್ಪ 9ನೇ ತರಗತಿ, ವಿದ್ಯಾರ್ಥಿ ಪಾತ್ರದಲ್ಲಿ ಅಭಿಷೇಕ್ ಲಕ್ಷ್ಮಣ್ 9ನೇ ತರಗತಿ, ನಂದೇಶ್ ಅಮೃತ್ 9ನೇ ತರಗತಿ, ಕಾಶಿನಾಥ್ ಬಸವರಾಜ್ 9ನೇ ತರಗತಿ, ವಿಶಾಲ್ ರಮೇಶ್ 9ನೇ ತರಗತಿ, ಪ್ರವೀಣ್ ಮಹೇಶ್ 9ನೇ ತರಗತಿ. ಈಗ ಶಿಕ್ಷಕರು ತರಗತಿ ಕೋಣೆಯನ್ನು ಪ್ರವೇಶಿಸಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ಕುಂಡ್ರಿ. ಕಾಶಿಮ್, ಅವನಿಗೆ ಕಾಶಿಮಿಗೆ ಹಬ್ಬಸ್ರಿ. ಕಾಶಿಮ್ ಎದ್ದಾಳು. ಯಾಕೆ ಮಕ್ಕೊಂಡಿದ್ದಪ್ಪ ಕಾಶಿಮ? ಸರ್ ನಿದ್ದೆ ಹೊಂಟಿದ್ರಿ ಸರ್, ಮಕ್ಕೊಂಡಿದ್ದೀರಿ ಸರ್. ಇದು ಮಕ್ಕಳಕ್ಕೆ ನೀ ಸಾಲಿ ತಿಳಿದೆ ಮನೆ ತಿಳಿದಿದೆ? ಸಾಲಿ ತಿಳಿದೇನ್ರಿ ಸರ್. ಕುಂಡ್ರು. ಈಗ ಹಾಜರಿ ತಗೋತೀನಿ, ಎಲ್ಲರೂ ಗಮನ ಕೊಟ್ಟು ಹಾಜರಿ ಹೇಳ್ರಿ. ಮಾದ, ಹೌದಾ? ಮುರಾರಿ, ಪರಾರಿ, ಮುನಿಯ, ಅವ ಚಿಕನ್ ಗುನಿಯ, ಮುಲ್ಲಾ, ಅವ ಇಲ್ಲ, ಮುನಿ ಬಸಪ್ಪ, ಕಾಶಿಮ್, ಎಸ್ ಸರ್, ರಾಮಾಚಾರಿ, ಎಸ್ ಸರ್, ಮೈಲಾರಿ, ಎಸ್ ಸರ್, ಸಿದ್ಲಿಂಗ್, ಎಲ್ಲ ಸಿದ್ಲಿಂಗ. ಎಸ್ ಸರ್. ಯಾಕಪ್ಪ ಸಿದ್ಲಿಂಗ್ ಲೇಟ್ ಆಗಿತ್ತು? ನಮ್ಮ ಪಪ್ಪಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು ರೀ ಸರ್. ನಿನ್ಯಾಕೆ ಸಾಲಿಗೆ ಬಂದಿಲ್ಲ? ನಿನ್ನ ಆರಾಮಿದ್ದಿತ್ತಿಲ್ರಿ. ಸರಿ ಕುಂಡ್ರು, ಇನ್ನೊಮ್ಮೆ ಸಾಲಿ ಬಿಡ್ಬೇಡ ನೋಡ್. ಹಾಂ ಬಸಪ್ಪ ಎದ್ದೇಳು. ನಿನ್ನೆ ನಾ ಪಾಠ ಎಲ್ಲಿಗೆ ಸ್ಟಾಪ್ ಮಾಡಿದೇಳು? ಬೆಲ್ ಬಡಿತೀರಿ, ಪಾಠ ಅಲ್ಲಿಗೆ ಬಿಟ್ಟಿದ್ರಿ ಸರ್. ನಾ ಕೇಳಿ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡ್ನಿ. ಕುಂಡ್ರು. ನಿನ್ನೆ ನಾ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಎಲ್ಲರೂ ಬರ್ದಿರಿ? ಸರ್. ಯಾರ್ಯಾರು ಬರ್ದಿಲ್ಲ? ಸರ್ ನಾ ಬರ್ದಿಲ್ರಿ. ಯಾಕೆ ಬರ್ದಿಲ್ಪ ಕಾಶಿಮ? ಸರ್ ನೀವು ಕ್ವಶನ್ ಹೆಂಗೆ ಕೊಟ್ಟಿರಿ ಸರ್? ನಾನು ಮಂತ್ರಿ ಆದರೆ. ಸರ್ ನಾ ಮಂತ್ರಿ ಆದ್ರೆ ನಾನು ಪಿ ಮಾರ್ಕ್ ಬರೀತಾನೆ ರೀ ಸರ್, ನಾ ಯಾಕೆ ಬರೀಲ್ರಿ ಸರ್? ನೀ ಇಲ್ಲಿ ಬರ್ದಂದ್ರೆ ಮಂತ್ರಿ ಆತಿ, ನೀ ಪಿ ಎ ಬರ್ತಾನ. ಕುಂಡ್ರು. ಸಿದ್ಲಿಂಗ್, 2ನೇ ಮಹಾಯುದ್ಧವನ್ನು 2 ವಾಕ್ಯದಲ್ಲಿ ಉತ್ತರಿಸಿ. ಉತ್ತರ: ಅವ್ರಿಗೆ ಇವ್ರು ಹೊಡೆದ್ರಿ, ಇವ್ರಿಗೆ ಅವ್ರು ಹೊಡೆದ್ರಿ, ನಡಬರ್ಕಿದ್ದವ್ರು ನಮ್ಮಂತವ್ರು ಮನೆಗೆ ಹೋಗ್ರಿ. ಎಂತ ಆನ್ಸರ್ ಕೊಟ್ಟು ಸಿದ್ಲಿಂಗ್, ನೀ ಭಾರಿ ಇದು. ಕುಂಡ್ರಿ. ಹಾಂ ಈಗ ವಿಮಾನ ಎಲ್ಲರೂ ನೋಡಿರಿ? ಸಿದ್ಲಿಂಗ್, ವಿಮಾನಕ್ಕೆ ಬಣ್ಣ ಹೆಂಗೆ ಹಚ್ತಾರಪ್ಪ? ಸರ್, ವಿಮಾನ ಮ್ಯಾಗ ಹೋಗ್ತದಲ್ರಿ, ಮ್ಯಾಗ ಹೋಗ್ತಾ ಸಣ್ಣದಾಗ್ತದ್ರಿ, ಅದಕ್ಕೆ ತೊಗೊಂಡು ಬಣ್ಣದ ಬಕೆಟ್ದಾಗ ಎತ್ತು ತೆಗಿತಾರ್ರಿ. ವಾ ಭಾರಿ ಆನ್ಸರ್ ಕೊಟ್ಟೋಡಪ್ಪ. ನೀನು ಅಂತ ಹುಡುಗರು ಇರ್ಬೇಕು ಸಾಲ್ಯಾಗ. ಕುಂಡ್ರು. ಈಗ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ. ಕಾಶಿಮ್, ನಮ್ಮ ದೇಶದ ರಾಜಧಾನಿ ಮತ್ತು ರಾಜ್ಯ ಹೇಳು. ಸರ್ ನಮ್ಮ ರಾಜ್ಯ ಕಲಬುರ್ಗಿ ರೀ, ರಾಜಧಾನಿ ರಾವ್ರಿ. ನಾ ನಿಂಗ ರಾಜಧಾನಿ ಹೇಳಂದಿನ, ನಿಮ್ಮ ಊರು ಹೇಳಂದಿಲ್ಲ. ಮೈಲಾರಿ ಹೇಳಪ್ಪ ನಮ್ಮ ರಾಜಧಾನಿ. ಸರ್ ನಮ್ಮ ರಾಜ್ಯ ಕರ್ನಾಟಕ ರೀ, ನಮ್ಮ ರಾಜಧಾನಿ ಬೆಂಗಳೂರು ರೀ. ಹಾಂ ವೆರಿ ಗುಡ್. ಕುಂಡ್ರಪ್ಪ. ಈಗ ಎಲ್ಲರಿಗೂ ಗಣಿತ ಲೆಕ್ಕ ಬರ್ತಾವ? ಸರ್. ಕಾಶಿಮ್, 3 ಎಷ್ಟಾಗ್ತದ ಹೇಳು? ಸರ್ 3 2 ಆಗ್ತದ್ರಿ ಸರ್. 2. ಎಂತೋ ಆನ್ಸರ್ ಕೊಡ್ತು ತಾಪ. ಕುಂಡ್ರನೆ. ಮೈಲಾರಿ ನೀ ಹೇಳಪ್ಪ. 3 ಎಷ್ಟು? ಸರ್ 3 6 ಆಗ್ತದ್ರಿ ಸರ್. ಹಾಂ ವೆರಿ ಗುಡ್. ಈಗ ನಾ ಕನ್ನಡದಾಗ ಶಬ್ದ ಹೇಳ್ತೀನಿ, ನೀವು ಅದನ್ನ ಇಂಗ್ಲೀಷ್ನಾಗ ಹೇಳ್ಬೇಕು ನೋಡ್ರಿ. ಕಾಶಿಮ್, ಹಾವಿಗೆ ಇಂಗ್ಲೀಷ್ನಾಗ ಏನಂತಾರಪ್ಪ? ಸರ್ ಹಾವಿ ಇಂಗ್ಲೀಷ್ನಾಗ ಇಲ್ರಿ, ಬುಸ್ ಬುಸ್ ಅಂತಾರ್ರಿ ಸರ್. ನಾ ಹಾವಿನ ಧ್ವನಿ ಕೇಳತ್ತಿಲ್ಲ, ಹಾವಿಗೆ ಇಂಗ್ಲೀಷ್ನಾಗ ಏನಂತಾರಪ್ಪ ಅಂತ ಕೇಳತ್ತೀನಿ. ಕುಂಡ್ರನೆ. ರಾಮಾಚಾರಿ ಹೇಳು. ಹಾವಿ ಇಂಗ್ಲೀಷ್ದಾಗ ಸ್ನೇಕ್ ಅಂತಾರೆ. ಹಾಂ ವೆರಿ ಗುಡ್. ಕುಂಡ್ರಪ್ಪ. ಈಗ ಎಲ್ಲರಿಗೆ ಒತ್ತಕ್ಷರ ಶಬ್ದ ಹೇಳ್ತೀನಿ, ಬರ್ಕೋರಿ. ಚೀರ್ಯಾಡು. ಏನು ಮಾಡತ್ತೀರಿ ನೀವು? ಸರ್ ನೀವೇ ಹೇಳಿರಲ್ರಿ ಸರ್, ಚೀರಾಡೋತ್ರಿ. ನಾ ಚೀರ್ಯಾಡು ಅಂತ ಶಬ್ದ ಹೇಳಿನ ಶಬ್ದ ಏನ್ರಿ ಸರ್? ಕುಂಡ್ರಿ. ಈಗ 2ನೇ ಶಬ್ದ ನೋಡ್ರಿ, ಒದ್ಯಾಡು. ಏನ್ ಮಾಡತ್ತೀರಿ ನೀವು? ಸರ್ ನೀವೇ ರೀ ಒದ್ಯಾಡು ಅಂತ ಹೇಳ್ರಿ. ನಾ ಒದ್ಯಾಡು ಅಂತ ಒತ್ತಕ್ಷರ ಶಬ್ದ ಹೇಳಿನ ಶಬ್ದ ಏನ್ರಿ ಸರ್? ಕುಂಡ್ರು. ಕಾಶಿಮ್ ಹಾಡಾಡಪ್ಪನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಮುನಿ ಬಸ್ಸನ ಮನಿ ಬಾರಮ್ಮ, ನಮ್ಮ ಮನಿ ಬಾರಮ್ಮ, ಇವ್ರ ಮನಿ. ಏನ್ ಹೇಳತ್ತಿದ್ನಿ? ಸರ್ ಹಾಡಾರಿ. ನೀ ಲಕ್ಷ್ಮಿಗೆ ಬಾ ಅಲ್ಲತ್ತಿದಾನು. ಸರಿ ಬರ್ಬಾರ್ದು ನೀ ಮನಿಗೆ ಲಕ್ಷ್ಮಿನೇ. ನೀ ಆಡಪ್ಪ ಸಿದ್ಲಿಂಗ. ಬಿಸಿ ಬಿಸಿ ವಡಾಯ, ಬಿಸಿ ಬಿಸಿ ಕಜಾಯ, ಮಾಡಿಕೊಡುವೆ ನಾನು. ತಿತ್ತೀರೇನ್ರಿ ಸರ್? ನೀ ಮಾಡೋದು ಬೇಡ, ನಾ ತಿನ್ನೋದು ಬೇಡ. ಕುಂಡ್ರು. ಹಾಡಪ್ಪ ಮೈಲಾರಿ ನೀ. ಮುಂಜಾಳೆ ದುಕ್ಕಂಬರನ್ನ ಹಾಲು ಬಾನುಂಡನ, ಹಾರ್ಯಾರಿ ಮನ್ನ ತೊಳಿದಾನ, ಹಾರ್ಯಾರಿ ಮನ್ನ ತೊಳಿದಾನ, ಹಾರ್ಯಾರಿ ಮನ್ನ ತಿಳಿಯುತ್ತ ಮಾಡ್ಯಾನ, ಹಾರ್ಯಾರಿ ಮನ್ನ ತಿಳಿಯುತ್ತ ಮಾಡ್ಯಾನ, ಬಂಗಾರ ಮಾರಿ ತೊಳೆದಾನ, ಬಂಗಾರ ಮಾರಿ ತೊಳೆದಾನ.
ಹಾಡಪ್ಪ ರಾಮಾಚಾರಿ. ಶಿವಪ್ಪ ಕಾಯೋ ತಂದೆ 3 ಲೋಟ ಹಾಲು ಕುಡ್ದ ಹಸಿವನ್ನು ತಾಳಲಾರೆ ಇಡ್ಲಿ ತಿಂದ. ಏ ನೀ ಏನು ಶಿವ ಊಟ ಮಾಡಿಸ್ಲತ್ತಿದೆ, ಏನು ಶಿವ ಕಾಣತ್ತಿದೆ? ಕುಂಡ್ರಿ ನೀ. ಹಾಂ ಏ ಸೀಟಿ ಯಾರು ಹೊಡೆದ್ರ ಅದು? ಬಸಪ್ಪ ಹೊಡ್ದ ಸಾಪ್ರಿ. ಏ ಎದ್ದೇಳು ಬಸಪ್ಪ, ಹೋಗಿ ಕೋಳಿ ಕುಂಡ್ರಿ ನೋಡಿ. ನೀವು ಇನ್ನೊಂದ್ಸಲ ಕ್ಲಾಸ್ನಾಗ ಏನಾರ ದಾಂಧಲಿ ಮಾಡೋದು ಕಂಡು ಬಂತು ನೋಡ್ರಿ, ಮತ್ತು ಪನಿಷ್ಮೆಂಟ್ ಬೇರೆ ಸಿಗ್ತದೆ ನೋಡ್ರಿ. ಕಾಲದ ಕಟ್ಟಳೆ ಗುರು ಶಿಷ್ಯರ ಸಂಬಂಧ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರಡೆ ಆಗಲಿ ಮಹಾಪ್ರಸಾದವೆಂದನೆಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ದ್ವಾಪಾರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆ ಕಲಿತನಕ್ಕೆ ನಾ ಬೆರಗಾದೆನು. ಈಗ ಗುರುವಾದನು ಶಿಷ್ಯರ ಮನಸ್ಸನ್ನು ಅರಿತುಕೊಂಡು ಪಾಠ ಮಾಡಬೇಕು. ಶಿಷ್ಯರ ಚೇಷ್ಟೆಗಳನ್ನು ಸಮಾಧಾನದಿಂದ ಅರಿತು ಬುದ್ಧಿ ಹೇಳಬೇಕು ಎಂಬುದು ಮುಖ್ಯವಾಗಿದೆ. ಅಲ್ಲಮ ಪ್ರಭು ಅವರ ವಚನ ಸತ್ಯವಾಗಿದೆ ಎಂದು ಹೇಳಬಹುದು. ಅಂದರೆ ಮಕ್ಕಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತಾರೆ. ಅವರ ಮನಸ್ಸನ್ನು ಅರಿತುಕೊಂಡು ಶಿಕ್ಷಕರು ಅವರಿಗೆ ಬುದ್ಧಿ ಹೇಳಿ ಒಳ್ಳೆಯ ದಾರಿಗೆ ತರಬೇಕು. ಇಲ್ಲಿಯವರೆಗೆ ರಾವೂರಿನ ಸಚ್ಚಿದಾನಂದ ಪ್ರೌಢಶಾಲೆಯ ಮಕ್ಕಳಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಮಕ್ಕಳು ರಶ್ಮಿತಾ ಗುರುಲಿಂಗಯ್ಯ, ಅರ್ಚನಾ ಚೆನ್ನಬಸಪ್ಪ, ಮಹಾಲಕ್ಷ್ಮಿ ಶಿವಕುಮಾರ್, ಶಿವರಾಜ್ ಮಲ್ಲಿನಾಥ್, ಅಕ್ಷತಾ ಕಂಡೆಪ್ಪ, ಅರ್ಬಿಯಾ ಗುಲಾಮ್ ರಿಯಾಜ್, ರಾಕೇಶ್ ಮಹಾದೇವಪ್ಪ, ಅಭಿಷೇಕ್ ಲಕ್ಷ್ಮಣ್, ನಂದೇಶ್ ಅಮೃತ್, ಕಾಶಿನಾಥ್ ಬಸವರಾಜ್, ವಿಶಾಲ್ ರಮೇಶ್, ಪ್ರವೀಣ್ ಮಹೇಶ್. ನಿರೂಪಣೆ ಅರ್ಷಿಯಾ ನಸೀರುದ್ದೀನ್, 8ನೇ ತರಗತಿಯ ವಿದ್ಯಾರ್ಥಿನಿ. ಕಾರ್ಯಕ್ರಮಕ್ಕೆ ಸಹಕರಿಸಿದ ಶಿಕ್ಷಕರು ಸಿದ್ಧಲಿಂಗ್ ಜಿ ಬಾಳಿ ಹಾಗೂ ಶ್ರೀಮತಿ ಭುವನೇಶ್ವರಿ ಎಂ. ಸಂಕಲನ ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಇದಾಗಿತ್ತು ಇವತ್ತಿನ ನಂದನ.